ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಕೃಷಿ ಯೋಗಿ ಚಾನೆಲಿಂದ ಸ್ವಾಗತ. ಇವತ್ತು ನಾವು ಈಗ ಈ ಹಾಗಲಕಾಯಿ ತೋಟದಲ್ಲಿ ಬಂದಿದ್ದೀವಿ. 3 ಎಕರೆ ಪ್ಲಾಟ್ ಇದೆ. ಇದು ಇಲ್ಲಿ ನೋಡ್ಬೋದು. ಪೂರ್ತಿ ಏನಿದೆಲ್ಲ ಈ ರೀತಿ ಸ್ಟೇಕಿಂಗ್ ಮಾಡಿ ಇಲ್ಲಿ ಹಾಗಲಕಾಯಿ ಪ್ಲಾಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಈಗ ಈ ವಿಡಿಯೋದಲ್ಲಿ ಏನು ನಾವು ತಿಳ್ಕೊಬೇಕಂತಂದರೆ, ಮುಖ್ಯವಾಗಿ ಈ ಯಾವುದೇ ಬೆಳೆ ಮಾಡಬೇಕಂತಂದರೆ, ಈಗ ಸಾಮಾನ್ಯವಾಗಿ ನಾವು ತರಕಾರಿ ಬೆಳೆ ಮಾಡ್ತೀವಿ ಎಷ್ಟೊಂದು. ಈ ಟೊಮೊಟೊ ಆಗಲಿ, ಬದನೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಹಾಗಲಕಾಯಿ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಈ ರೀತಿ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಮಾಡ್ತೀವಿ. ಅದರಲ್ಲಿ ನಿಮಗೆಲ್ಲ ಮುಖ್ಯವಾಗಿ ಯಾವ ಕೀಟ ಕಾಡ್ತದೆ ಅಂತಂದರೆ, ಎಲ್ಲರಿಗೂ ಗೊತ್ತಿದ್ದಾಗೆ ಥ್ರಿಪ್ಸು ಜಾಸ್ತಿ ಕಾಡ್ತದೆ. ಈ ಥ್ರಿಪ್ಸ್ ಆಗಲಿ ಅಥವಾ ಬೇರೆ ಬೇರೆ ಈಗ ವೈಟ್ ಫ್ಲೈಸ್ ಆಗಲಿ, ಅಂದರೆ ಬಿಳಿ ನೊಣ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಇಲ್ಲಿ ಜಾಸ್ತಿ ಕಂಡು ಬರ್ತದೆ. ಈ ಯಾವುದೇ ಕೀಟಗಳಿಗೆ ನಾವು ನಿರ್ವಹಣೆ ಮಾಡ್ಬೇಕಂತಂದರೆ ಏನು ಮಾಡ್ತೀವಿ, ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಕೀಟನಾಶಕಗಳನ್ನು ಬಳಸ್ತೀವಿ. ಅಂದರೆ ಕೆಮಿಕಲ್ ಔಷಧಿಗಳನ್ನು ಸಿಂಪಡಣೆ ಮಾಡಿ ಅದಕ್ಕೆ ನಾವು ಕಂಟ್ರೋಲ್ ತಗೋತೀವಿ. ಆದರೂ ಕೂಡ ನಾವು ಈ ಬೇರೆ ಬೇರೆ ಪದ್ಧತಿಗಳು ಇರ್ತವೆ. ಅಂದರೆ ಸಮಗ್ರ ಕೀಟ ನಿರ್ವಹಣೆ ಅಂತ ಪದ್ಧತಿ ಬರ್ತದೆ. IPM ಪ್ರಾಕ್ಟೀಸಸ್ ಅಂತ ನಾವು ಏನು ಹೇಳ್ತೀವಲ್ಲ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ಪದ್ಧತಿಗಳನ್ನು ನಾವು ಇಲ್ಲಿ ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಒಂದು ನಮಗೆ ಔಷಧಿಗಳ ಮೇಲೆ ಏನು ದುಡ್ಡು ಖರ್ಚು ಮಾಡ್ತಿರ್ತೀವಲ್ಲ, ಅದನ್ನು ನಾವು ಇಲ್ಲಿ ಉಳಿಸ್ಬೋದು. ಅಂದರೆ ಅತಿಯಾಗಿ ನಾವು ಔಷಧಿಗಳ ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡೋದ್ರಿಂದ ಅದೆಲ್ಲ ನಾವು ಇಲ್ಲಿ ಕಡಿಮೆ ಮಾಡಿ ನಮಗೆ ಈ ಕೀಟಗಳಿಗೆ ಕಂಟ್ರೋಲ್ ತಗೊಳ್ಳಿಕ್ಕೆ ಈ ಥರ ನಾವು ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಅಂತ ಇರ್ತದೆ. ಈ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಏನಿದೆಲ್ಲ, ಅದು ನಿಮಗೆ ಈ ಬಿಸಿಲ ಮೇಲೆ, ಅಂದರೆ ಬಿಸಿಲಿಂದ ಇಲ್ಲಿ ನಮಗೆ ಈ ಸೋಲಾರ್ ಪ್ಯಾನಲ್ ಮೇಲೆ ಬಿಸಿಲು ಬಿದ್ದು ಇಲ್ಲಿ ಈ ಚಾರ್ಜ್ ಆಗಿರ್ತದೆ ಬ್ಯಾಟ್ರಿ. ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಹಾಕೋದ್ರಿಂದ ನಮಗೆ ಯಾವ ರೀತಿ ಇಲ್ಲಿ ಕೀಟಗಳ ನಿರ್ವಹಣೆ ಮಾಡ್ಬೋದು ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈಗ ಇಲ್ಲಿ ಸ್ಟೆಮ್ ಬೋರರು ಕಂಟ್ರೋಲ್ ಆಗಿರ್ತದೆ. ಅಂದರೆ ಸ್ಟೆಮ್ ಬೋರರು, ಶೂಟ್ ಬೋರರು, ಹಾಪರ್ಸು, ಈ ರೀತಿ ಬೀಟಲ್ಸು ಮತ್ತು ಮಾತ್ಸು, ಈ ರೀತಿ ಮೇಜರ್ ಏನೇನಿದೆಲ್ಲ ಕೀಟಗಳು, ಅಂದರೆ ರಸಹೀರ ಕೀಟಗಳು ಏನೇನು ಕೀಟಗಳ ಮೇಜರ್ ಇದಾವಲ್ಲ, ಅದನ್ನಿಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಸೋಲಾರ್ ಪ್ಯಾನಲ್ ಈ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪಲ್ಲಿ ಏನೇನು ಬರ್ತದೆ ಅಂತ ನೋಡಿದರೆ, ಒಂದು ಸ್ಟ್ಯಾಂಡ್ ಬರ್ತದೆ. ಈ ಸ್ಟ್ಯಾಂಡ್ ಏನಿದೆಲ್ಲ ಟ್ರೈಪ್ಯಾಡ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಇದಕ್ಕೆ ನಮಗೆ ಒಂದು ಸೋಲಾರ್ ಪ್ಯಾನಲ್ ಇರ್ತದೆ ಮೇಲೆ. ಇದು 10 ವ್ಯಾಟು ಸೋಲಾರ್ ಪ್ಯಾನಲ್ ಇದೆ. ಇದರಲ್ಲಿ ಒಂದು ಟ್ರೇ ಕೂಡ ಬರ್ತದೆ. ಇದರಲ್ಲಿ ನಿಮಗೆ ಈ ಟ್ರೇ ಅಂತಂದರೆ ಇಲ್ಲೊಂದು ಔಷಧಿ ಹಾಕಿರ್ತೀವಿ. ಅಂದರೆ ನಾವು ಯಾವುದಾದ್ರೂ ಔಷಧಿ ಹೊಡಿತಿರ್ತೀವಲ್ಲ, ಅದರಲ್ಲಿ ಉಳಿದಿರ್ತದೆ. ಆ ಔಷಧಿ ಕೂಡ ನಾವು ಇಲ್ಲಿ ಹಾಕ್ಬೋದು. ಇದನ್ನು ನಾವು ವಾರಕ್ಕೊಮ್ಮೆ ಚೇಂಜ್ ಮಾಡ್ಕೋತಾ ಹೋಗಿದ್ರೂ ತುಂಬ ಒಳ್ಳೆಯದು. ಅಂದರೆ ಇಲ್ಲಿ ಆಲ್ಮೋಸ್ಟ್ ಏನಿದೆಲ್ಲ ಕೀಟಗಳು ಸತ್ತಿರ್ತವೆ, ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಸಲ ನಾವು ಇದಕ್ಕೆ ರಿಫಿಲ್ಲು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಿದೆಲ್ಲ ನಮಗೆ ಕೆಮಿಕಲ್ ಬಿಟ್ಟು ಬೇರೆ ಪದ್ಧತಿಗಳಿಂದ ಕೀಟಗಳ ನಿರ್ವಹಣೆ ಒಂದು ಅತ್ಯುತ್ತಮ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಸರ್, ಈಗ ನಾವು ನಮ್ಮ ರೈತರ ತೋಟದಲ್ಲಿದ್ದೀವಿ. ಈಗ ಏನು ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪನ್ನು ಹಾಕಿದಾರಲ್ಲ, ಅವರು ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾರೆ. ಸರ್, ಇದು ನಿಮಗೆ ಟೋಟಲ್ ಕಾಸ್ಟ್ ಎಷ್ಟಾಗೈತೆ ಸರ್ ಇದು ಇನ್ವೆಸ್ಟ್ ಮಾಡ್ಲಿಕ್ಕೆ ನಿಮಗೆ? ಸರ್ ನೋಡಿ ಸರ್, ಇದು ಬಂದ್ಬಿಟ್ಟು ನಮ್ಮ ಹೆಸರು ಸುನೀಲ್ ಅಂತ. ಆ ಕಡೆ ಸರ್ ಜೋರಾಗಿ ಹೇಳಿದೆ. ಇದು ಹಾಕೋದ್ರಿಂದ ಏನೇನು ಯೂಸ್ ಆಗುತ್ತಪ್ಪ ಅಂತಂದರೆ, ಇದು ಹುಳುಗಳು ಸರ್, ಪಕ್ಕದ ಹುಳ ಆಗಲಿ, ಬೋರನ್ ಹುಳ ಆಗಲಿ ಅಥವಾ ಫುಡ್ ನೊಣ ಆಗಲಿ, ಯಾವುದೇ ಥರದ ಗಿಡಗಳ ಮೇಲೆ ಕುಂದ್ರಂಗಿಲ್ಲ ರೀ. ಮತ್ತು ಇದರಿಂದ ಏನಾಗುತ್ತಪ್ಪ ಅಂದ್ರೆ ಎಲ್ಲ ತ್ರಿಪ್ಸ್ಗಳು ಕಂಟ್ರೋಲ್ ಆಗುತ್ತೆ ಸರ್. ಮತ್ತು ಹುಳುಗಳು ಇದು ಮುಟ್ಟರೋಗ ಆಗಲಿ ಅಥವಾ ಕಾಯಿಗಳು ತಿನ್ನೋಂತಕ್ಕಂಥ ಹುಳುಗಳಾಗಲಿ ಎಲ್ಲನೂ ಕವರ್ ಆಗುತ್ತೆ ಸರ್. ಇದು ಹಾಕೋದ್ರಿಂದ 1 ರಿಂದ 2 ಕಿಲೋಮೀಟ್ರ್ 2 ಎಕರೆನೂ ಕವರ್ ಆಗುತ್ತೆ ಸರ್. ಅಂದರೆ ಓವರಾಲ್ ಏನಿದೆಲ್ಲ ಒಂದು ನಮಗೆ ಎಕ್ಸಾಂಪಲ್ 1-2 ಎಕರೆ ನಾವು ಜಮೀನು ಇದೆ ಅಂತಂದರೆ, ಈ ಒಂದು ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಏನಿದೆಲ್ಲ ಒಂದು ಸಾಕಾಗ್ತದೆ ಅಂತ ಹೇಳುವಂಥ ಇಲ್ಲಿ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸರ್. ಸೊ ಅದೇ ರೀತಿ ಸರ್, ಇದು 1 ಎಕರೆಗೆ ಈಗ ನೀವು ಒಂದು ಇನ್ಸ್ಟಾಲ್ ಮಾಡಿದ್ರಿ. ಇದು ಒಂದು ಇನ್ಸ್ಟಾಲ್ ಮಾಡಲಿಕ್ಕೆ ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಅಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಸರ್? ಇದು 4 ರಿಂದ 4.5 ಸಾವಿರ ರೂಪಾಯಿ ಆಗುತ್ತೆ ಸರ್. 4 ರಿಂದ 4.5 ಸಾವಿರ ಸರ್. ಇದು ಯಾಕಪ್ಪ ಸರ್, ಇದು ನಮ್ಮ ಬೆಳೆ ಆದಕ್ಕಂತ ನೆಕ್ಸ್ಟ್ ಮತ್ತೊಂದು ಬೆಳೆಗೂ ಯೂಸ್ ಮಾಡೋದು ಸರ್. ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಏನಿದೆಲ್ಲ 4,000 ರೂಪಾಯಿ ಕೊಟ್ಟು ಒಂದ್ಸಲ ನಾವು ಅವ್ರು ಖರೀದಿ ಮಾಡಿದರೆ, ಈ ಬೆಳೆ ಏನಿದೆಲ್ಲ 3-4 ತಿಂಗಳಲ್ಲಿ ನಿಮಗೆ ಬೆಳೆ ಮುಗ್ದಿದ ಮೇಲೆ ಏನಿದೆಲ್ಲ ಮತ್ತೊಂದು ಬೆಳೆಗೂ ಕೂಡ ನಾವು ಬಳಸ್ಕೋಬೋದು. ಯಾಕಂತಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಇದು ಏನಿದೆಲ್ಲ ಈ ಸ್ಟ್ಯಾಂಡನ್ನು ಕಿತ್ಕೊಂಡು ನಾವು ಬೇರೆ ಕಡೆನೂ ನಾವು ಬೇರೆ ಹೊಲದಲ್ಲಿ ಕೂಡ ಬಳಸ್ಬೋದು ಅಂತ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಔಷಧಿಗಳ ಮೇಲೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಸರ್? ಸರ್, ಔಷಧಕ್ಕಾದ್ರೆ ಸರ್ ಜಾಸ್ತಿ ಆಗ್ತೈತೆ ರೀ. ಯಾಕಪ್ಪ ಅಂತ ತಿಳ್ಕೊರಿ, ಒಂದು ಕೆಮಿಕಲ್ನು ತರಬೇಕಾಗೈತೆ ಸರ್, ಮತ್ತು ಅದರ ಹುಳುಗಳಿಗೆ ಮತ್ತು ಪೌಡರ್ನು ತರಬೇಕಾಗೈತೆ ಸರ್. ಇದರಿಂದ ಒಂದ್ಸಲ ಔಷಧಿ ನೀವು ಹೊಡೆದಿದ್ರೆ ಎಷ್ಟು ಸಾವಿರ ಖರ್ಚಾಗ್ಬೋದು? 4 ರಿಂದ 4.5 ಸಾವಿರ ತನಕ ಆಗುತ್ತೆ ಸರ್. ಒಂದು ಸ್ಪ್ರೇಗೆ ಅವ್ರಿಗೆ ಮಿನಿಮಮ್ ಆದರೂ ಒಂದು 3 ರಿಂದ 4 ಸಾವಿರ ರೂಪಾಯಿ ಅವ್ರಿಗೆ ಖರ್ಚಾಗುವಂಥದ್ದು. ಇದೇನಿದೆಲ್ಲ ಒಂದೇ ಸಲ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಕೊಂಡೇನದಲ್ಲ. ಅಂದರೆ ಸಾವಯವ ಕೃಷಿ ಯಾರು ಮಾಡ್ತಾರಲ್ಲ ಅವ್ರಿಗೊಂದು ಇದು ಭಾಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ನಮಗೆ ಕೆಮಿಕಲ್ಸು ಭಾಳ ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಅಂದರೆ ಈಗೇನಿದೆಲ್ಲ ಸಾವಯವ ಕೃಷಿದಲ್ಲಿ ಆಲ್ಮೋಸ್ಟ್ ಕೆಮಿಕಲ್ ಏನಿದೆಲ್ಲ ಲಿಮಿಟಲ್ಲಿ ಯೂಸ್ ಮಾಡಬೇಕಂತ ಒಂದು ಈ ಸಂಸ್ಥೆಯಿಂದ ಹೇಳ್ತಿರ್ತಾರಲ್ಲ,
ಅದರಲ್ಲಿ ಕೂಡ ನಾವು ಇದನ್ನು ಬಳಸ್ಕೊಂಡು ಅತ್ಯುತ್ತಮ ರೀತಿಯಲ್ಲಿ ಕೀಟಗಳ ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ಬೋದು. ಸರ್ ಇದು ಮತ್ತೆ ಇನ್ನೊಂದು ತೋಟಕ್ಕೆ ಮತ್ತೆ ತೊಗೊಂಬಂದಿದ್ದೀವಿ ಸರ್ ನಾವು. ಈಗ ನೆಕ್ಸ್ಟ್ ಸರ್ ಈಗ ಇನ್ನೊಂದು ತೋಟಕ್ಕೆ ಇದನ್ನು ತೊಗೊಂಡು ಬಂದಿದ್ದಾರೆ, ಇಲ್ಲಿ ನೋಡ್ಬೋದು. ಅದು ಸರ್ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಸರ್ ಇದು ಸಣ್ಣ ಇದು ಸೋಲಾರ್ ಪ್ಯಾನಲ್ ಇದೆ. ಈಗ ಇನ್ನೊಂದು ಬೇರೆ ಪ್ಲಾಟಿಗೆ ಹಾಕ್ತಾ ಇದ್ದಾರೆ. ಇದ್ರದ್ದು ಏನಿದೆಲ್ಲ ಸರ್ ಕಾಸ್ಟು ನಿಮಗೆ 1300 ರೂಪಾಯಿ ಕಾಸ್ಟ್ ಇದೆ ಇದು ಓವರಾಲ್. ಇದು ಹಾಂ ಸರ್, ಈ ರೀತಿ ನಿಮಗೆ ಇಲ್ಲಿ LED ಲೈಟ್ ಸಿಗ್ತದೆ. ಇದು ಸಂಜೆ ಹೊತ್ತಿನಲ್ಲಿ ಆನ್ ಆಗ್ತದೆ. ಇದು ಇಲ್ಲಿ ಏನಿದೆಲ್ಲ ಈ ಲೈಟ್ ಕಾಣ್ತಾ ಇದೆಯಲ್ಲ, ಈ ಲೈಟ್ ಏನಿದೆಲ್ಲ ಆಟೋಮೆಟಿಕ್ಕು ಈ ಚಾರ್ಜ್ ಆದಮೇಲೆ ಪ್ಯಾನಲ್ಲು ಸಂಜೆ 7 ಗಂಟೆ ನಂತರ ನೀವು ನೋಡ್ಬೋದು ಇಲ್ಲಿ LED ಲೈಟ್ ಇರುತ್ತೆ. ಈ ಲೈಟ್ ಆನ್ ಆಗಿರ್ತದೆ. ಅದು ಆ ಲೈಟಿಂದ ಏನಿದೆಲ್ಲ ಆಕರ್ಷಣೆಯಾಗಿ ಇಲ್ಲಿ ಕೀಟಗಳು ಇಲ್ಲಿ ಸಾಯ್ತವೆ ಅಂತ ಹೇಳ್ಬೋದು. ಇದೇನಿದೆಲ್ಲ ಟ್ರೇ ನೋಡಿದ್ರಲ್ಲ, ಈ ಟ್ರೇ ಈ ರೀತಿ ಕಾಣ್ತದೆ. ಇದರಲ್ಲಿ ನಿಮಗೆ ಈ ರೀತಿ ಫಿಕ್ಸ್ ಮಾಡೋದಂಥದ್ದು ಸೋಲಾರ್ ಪ್ಯಾನಲ್ ನಿಮಗೆ ಬರ್ತದೆ. ಇದಕ್ಕೇನಿದೆಲ್ಲ ಒಂದು ರಾಡು ನೀವು ಫಿಕ್ಸ್ ಮಾಡ್ಕೋಬೇಕಾಗಿರೋದು. ಒಂದು ಸ್ಟ್ಯಾಂಡ್ ಏನಿದೆಲ್ಲ ಈ ರೀತಿ ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ಕೋಬೋದು. ಇದು ಕಡಿಮೆ ಕಾಸ್ಟ್ ಇದೆ ಮತ್ತು ಅದು ಏನಿದೆಲ್ಲ 4000 ಅಂತ ಇದೆ. ಯಾಕಂದರೆ ಇದು ಬ್ಯಾಟ್ರಿ ನಿಮಗೆ ಸೋಲಾರ್ ಪ್ಯಾನಲ್ ಏನಿಲ್ಲ ಅದು ಇದು ಸೈಜ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೀತಿ ಇದು ಸೋಲಾರ್ ಪ್ಯಾನಲು. ಅದೇ ರೀತಿ ಏನಿದೆಲ್ಲ ನೀವು ಸ್ಟಿಕ್ಕಿ ಟ್ರ್ಯಾಪ್ಸ್ಗಳನ್ನು ಈ ರೀತಿ ಸ್ಟಿಕ್ಕಿ ಟ್ರ್ಯಾಪ್ಸು ಅಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು. ಆ ರೀತಿ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಿಬಿಟ್ಟು ಈ ರಸಹೀರ ಕೀಟಗಳನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಸರ್. ಅದೇ ರೀತಿ ಇದೇನಿದೆ ಸರ್ ಇದು? ಸರ್ ಇದು ನಮ್ಮ ಹಳ್ಳಿ ಒಳಗೆ ಬಿಸಿಟ್ ಅಂತೆ ಸರ್. ಹಾಂ ಸರ್, ಅಂದರೆ ಇದು ಲ್ಯೂರ್ ಅಂತ ಕರಿತೀವಿ ನಾವು. ಇದಕ್ಕೆ ಒಂದು ನಾವು ಫ್ರೂಟ್ ಫ್ಲೈ ಟ್ಯಾಪ್ ಅಂತ ಹೇಳ್ತೀವಿ, ಅಥವಾ ಊಜಿ ಅಂತ ಇರ್ತಲ್ಲ, ಅಂದರೆ ಟೊಮಾಟೊ ಬೆಳೆಯಲ್ಲಿ ಜಾಸ್ತಿ ಊಜಿ ಕಂಡು ಬರ್ತದೆ. ಮತ್ತು ಕಲ್ಲಂಗಡಿಯಲ್ಲಿ ಬರ್ತದೆ ಸರ್. ಹಾಂ, ಊಜಿ ಬಲೆಗಳನ್ನು ಹೇಳ್ತೀವಿ. ಅಂದರೆ ಊಜಿಯಲ್ಲಿ ಬಂದು ಹುಳಗಳು ಏನಿರ್ತಲ್ಲ ಇದರಲ್ಲಿ ಅಟ್ರಾಕ್ಟ್ ಆಗಿ ಇದನ್ನು ಇಲ್ಲಿ ತಿನ್ನಲಿಕ್ಕೆ ಬರ್ತದೆ. ಅಂದರೆ ಇದು ಕಟ್ ಮಾಡಿ ಇದರಲ್ಲಿ ಹಾಕಿರ್ತೀವಿ. ಇದರಲ್ಲಿ ಒಂದು ಸ್ಪ್ರಿಂಗ್ ಕೂಡ ಬರ್ತದೆ ನಿಮಗೆ. ಇದು ಊಜಿ ಫ್ಲೈ ಅಂತ ಏನಿದೆಲ್ಲ ಈ ರೀತಿ 1 ಎಕರೆಗೆ ನೀವು ಎಷ್ಟು ಯೂಸ್ ಮಾಡ್ತೀರಿ ಸರ್ ಇದು? ಸರ್ 1 ಎಕರೆ ಸರ್ 10-15 ತನಕ ಮಾಡುತ್ತೆ. 10 ರಿಂದ 15 ಏನೆಲ್ಲ ಇದು 1 ಎಕರೆಗೆ ಯೂಸ್ ಮಾಡ್ಬೋದು. ಇದರಿಂದ ನಮಗೆ ಊಜಿ ಹುಳ ಕಂಟ್ರೋಲ್ ಮಾಡ್ಬೋದು. ಇದೇ ರೀತಿ ನಿಮಗೆ ಬೇರೆ ಬೇರೆ ಮಾಹಿತಿಯನ್ನು ಬರ್ತಾ ಇರ್ತದೆ. ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.